ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗಳಿಗೆ ಬ್ಯಾಕ್ ನೆಕ್ ಅನ್ನ ಯಾವ ತರ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಬೀಡ್ಸ್ ಗಳನ್ನ ಬಳಸಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈ ತರ ತುಂಬಾನೇ ಸಣ್ಣದಾಗಿ ಪೈಪಿಂಗ್ ಮಾಡಿರುವಂತಹ ಬ್ಲೌಸ್ ಇರುತ್ತಲ್ಲ, ಅಂತ ಬ್ಲೌಸ್ಗಳಿಗೆ ನೀವು ಈ ತರ ಮಾಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಜಾಸ್ತಿ ದುಡ್ಡನ್ನ ಖರ್ಚು ಮಾಡಿ ವರ್ಕನ್ನು ಮಾಡೋದಕ್ಕಿಂತ ನಾವೇ ಕೈಯಾರೆ ಸಿಂಪಲ್ ಆಗಿ ಬೀಡ್ಸ್ಗಳನ್ನು ಬಳಸ್ಕೊಂಡು ವರ್ಕನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ನೋಡಿ ಈ ಥರ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ವೈಟ್ ಪೋಲ್ಸು ಮತ್ತೆ ಸೇಮ್ ಸೈಜ್ದು ಗೋಲ್ಡ್ ಕಲರ್ ಬೀಡ್ಸ್ ಮತ್ತೆ 3mm ಇರುವಂತಹ ಚಿಕ್ಕ ರೌಂಡ್ ಬೀಡ್ಸ್. ಈ 3 ತರಹದ ಬೀಡ್ಗಳನ್ನು ಯೂಸ್ ಮಾಡಿ ಬ್ಯಾಕ್ ನೆಕ್ ಅನ್ನ ಮಾಡೋದನ್ನ ತೋರಿಸ್ತೀನಿ. ಅರ್ಜೆಂಟಲ್ಲಿ ನಿಮಗೆ ವರ್ಕ್ ಹಾಕ್ಸೋದಕ್ಕೆ ಟೈಮ್ ಇಲ್ಲ ಅಂದಾಗ ನೀವೇ ನಿಮ್ಮ ಕೈಯಾರೆ ಈ ತರ ವರ್ಕ್ ಅನ್ನ ಮಾಡ್ಕೋಬಹುದು. ಕೇವಲ ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಮಾಡ್ಕೋಬಹುದು. ಯಾವ ತರ ಅಂತ ತೋರಿಸ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಓಕೆ, ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಇದು ಬ್ಯಾಕ್ ನೆಕ್ ಅಲ್ಲ, ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೋತೀನಿ. ಬೇಕೆಂದ್ರೆ ನಿಮ್ಗೆ ಇಲ್ಲಿ ಮುಂದ್ಗಡೆಯಿಂದ ಒಂದ್ ಸೈಡ್ ಕೂಡ ಮಾಡ್ಕೋಬಹುದು. ಒಂದ್ ಸೈಡ್ ಪಲ್ಲು ಬರುತ್ತಲ್ಲ, ಇನ್ನೊಂದ್ ಸೈಡ್ ನೀವು ಮುಂದ್ಗಡೆಯಿಂದ ಕೂಡ ಮಾಡ್ಕೋಬಹುದು. ನಾನು ಇಲ್ಲಿ ಓನ್ಲಿ ಬ್ಯಾಕ್ ನೆಕ್ ಅನ್ನ ಮಾತ್ರ ಮಾಡಿ ತೋರಿಸ್ತೀನಿ. ಬ್ಲೌಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ ಎರಡೆಳೆ ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಲಾಸ್ಟ್ ಅಲ್ಲಿ ಅದಕ್ಕೆ ಒಂದು ಗಂಟನ್ನ ಕಟ್ಕೊಂಡಿದ್ದೀನಿ. ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಲಾಕ್ ಅನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಬಿಚ್ಕೊಳ್ದೆ ಇರೋ ತರ ಅದನ್ನ ಲಾಕ್ ಮಾಡ್ಕೋಬೇಕು. ಈ ತರ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು 3mm ಇರುವಂತಹ 2 ಬೀಡ್ಸ್ ಗಳನ್ನ ಆಡ್ ಮಾಡ್ಕೋತೀನಿ. ಅದಾದ್ಮೇಲೆ ಒಂದು ವೈಟ್ ಪರ್ಲ್ ಮತ್ತೆ ಈ 2 ಚಿಕ್ಕ ಬೀಡ್ಸ್, ಟೋಟಲ್ 5 ಬೀಡ್ಸ್ ಗಳನ್ನ ಹಾಕ್ತಾ ಇದ್ದೀನಿ. ನೋಡಿ ಈ ತರ ಈ ಎಲ್ಲಾ ಬೀಡ್ ಗಳನ್ನ ಹಾಕಿ ಈ ತರ ಇಟ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕೆಳಗಡೆಯಿಂದ ನೀಡಲು ಮೇಲ್ ತರಬೇಕು. ಈ ತರ ಬರ್ಲಿ, ಜಾಸ್ತಿ ಟೈಟ್ ಆಗಿ ಬೇಡ. ಇವಾಗ ಇಲ್ಲಿಂದ ಈ ಲಾಸ್ಟ್ ಬೀಡ್ ಇದೆಯಲ್ಲ, ಇದ್ರ ಒಳಗಡೆಗೆ ಈ ತರ ನೀಡಲ್ ಅನ್ನ ಹೊರಗಡೆ ತೆಗಿಬೇಕು. ಇವಾಗ ಇದಕ್ಕೆ ಮೊದಲು ನಾನೀಗ ಒಂದು ಚಿಕ್ಕ ಬೀಡನ್ನ ಹಾಕ್ತೀನಿ. ಸ್ಟಾರ್ಟಿಂಗ್ ಮಾತ್ರ 2 ಬರುತ್ತೆ. ಅದಾದ್ಮೇಲೆ ಒಂದು ಗೋಲ್ಡ್ ಕಲರ್ ಬೀಡು, ಮೀಡಿಯಂ ಸೈಜ್ ರೌಂಡ್ ಬೀಡು. ಇವಾಗ 2 ಚಿಕ್ಕ ಬೀಡ್ಸ್. ಬೇಕಿದ್ರೆ ಪೂರ್ತಿಯಾಗಿ ವೈಟ್ ಪರ್ಲ್ಸ್ ಅನ್ನೇ ಯೂಸ್ ಮಾಡ್ಕೋಬಹುದು. ನಾನು ಒಂದು ಗೋಲ್ಡ್ ಮತ್ತೆ ಒಂದು ವೈಟ್ ಅನ್ನ ಯೂಸ್ ಮಾಡ್ಕೋತಿದ್ದೀನಿ. ನೋಡಿ ಈ ತರ. ಮತ್ತೆ ಇವಾಗ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕೆಳಗಡೆಯಿಂದಾನೇ ನೀಡಲು ಈ ತರ ಮೇಲೆ ಚುಚ್ಕೊಂಡು ತರಬೇಕು. 2 ಸ್ಟೆಪ್ ಅಲ್ಲಿ ಬರುತ್ತೆ ಈ ಡಿಸೈನು. ಇವಾಗ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿರಿ ಈ ತರ. ಮತ್ತೆ ಇವಾಗ ಒಂದು ಚಿಕ್ಕ ಬೀಡ್ ಹಾಕ್ತೀನಿ. ಅದಾದ್ಮೇಲೆ ಒಂದು ವೈಟ್ ಬೀಡು, ಅದಾದ್ಮೇಲೆ ಮತ್ತೆ 2 ಚಿಕ್ಕ ಬೀಡ್ಸ್. ಈ ಎಲ್ಲಾ ಬೀಡ್ಗಳನ್ನ ಹಾಕಿ ಮತ್ತೆ ಸೇಮ್ ಡಿಸ್ಟೆನ್ಸು ಕೆಳಗಡೆಯಿಂದ ತರಬೇಕು ನೀಡಲ್. ಈಗ ಲಾಸ್ಟ್ ಬೀಡಿಂದ ಈ ತರ ಹೊರಗಡೆ ತೆಗಿಬೇಕು. ಇವಾಗ ಒಂದು ಚಿಕ್ಕ ಬೀಡನ್ನ ಹಾಕ್ತೀನಿ. ಅದಾದ್ಮೇಲೆ ಒಂದು ಗೋಲ್ಡ್ ಕಲರ್ ಬೀಡ್ ದೊಡ್ಡ ಸೈಜ್ದು, ಮತ್ತೆ 2 ಚಿಕ್ಕ ಬೀಡ್ಸ್. ಸೇಮ್ ಗ್ಯಾಪ್ ನೋಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕೆಳಗಡೆಯಿಂದ ನೀಡಲು ಮೇಲೆ ತರಬೇಕು. ಈಗ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಇದೇ ತರ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಿ. ಒಂದು ವೈಟ್ ಒಂದು ಗೋಲ್ಡ್, ಇಲ್ಲಾಂದ್ರೆ ಪೂರ್ತಿಯಾಗಿ ಗೋಲ್ಡ್ ಕಲರ್ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಪೂರ್ತಿಯಾಗಿ ವೈಟ್. ಈ ತರ ಕೂಡ ನೀವು ಮಾಡ್ಕೋಬಹುದು. ನಾನಿಲ್ಲಿ ಡಬಲ್ ಕಲರ್ ನಲ್ಲಿ ಮಾಡ್ಕೋತಿದ್ದೀನಿ. ಸ್ಟಾರ್ಟಿಂಗ್ ಮಾತ್ರ 2 ಬರುತ್ತೆ ಬೀಡು, ಚಿಕ್ಕ ಬೀಡು. ಅದಾದ್ಮೇಲೆ ಒಂದೇ ಬರುತ್ತೆ. ಇದೊಂದು ನೋಡ್ಕೊಂಡ್ಬಿಡಿ, ಪೂರ್ತಿಯಾಗಿ ಅರ್ಥ ಆಗುತ್ತೆ. ಕನ್ಫ್ಯೂಷನ್ ಇದ್ರೆ ನೀಟಾಗಿ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ,
ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಏನು ಮಾಡಬೇಕಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಎಂಟ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೂಡ ಈ ಲಾಸ್ಟ್ ಬೀಡಿಂದ ಹೊರಗಡೆ ತೆಗೆದಿದ್ದೀನಿ ನೀಡಲನ್ನು. ಇವಾಗ ಇದನ್ನು ಬ್ಯಾಕ್ ಸೈಡಲ್ಲಿ ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಬಿಚ್ಕೊಳ್ದೇ ಇರೋ ಥರ ಇದನ್ನು ಲಾಕ್ ಮಾಡ್ಕೋಬೇಕು. ಒಂದು 2-3 ಸಲ ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಮತ್ತು ಸೇಮ್ ಕಲರ್ ಥ್ರೆಡನ್ನು ಮತ್ತೆ ಪೋಣಿಸ್ಕೋತೀನಿ. ಇದಕ್ಕೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನೋ ಅಲ್ಲಿಂದನೇ ಮತ್ತೆ ಈ ನೀಡಲು ಮೇಲ್ಗಡೆ ತರ್ತೀನಿ. ಈ ಥರ ತಂದು ಮತ್ತೆ ಒಂದು ಸಲ ಕೆಳಗಡೆ ಚುಚ್ಕೋತೀನಿ. ಮತ್ತೆ ಮೇಲೆ ತಗೊಂಡು ಬನ್ನಿ. ಇವಾಗ ಈ 2 ಬೀಡಿಂದನೂ ನೀಡಲನ್ನು ಈ ಥರ ತಗೊಳ್ಳಿ. ಇವಾಗ ಇದಕ್ಕೆ ನಾನು ಚಿಕ್ಕ ಬೀಡ್ಸ್ ತಗೊಂಡಿದ್ನಲ್ಲ ಅದನ್ನು 3 ಬೀಡ್ಸ್ಗಳನ್ನು ಹಾಕ್ತೀನಿ. ಇವಾಗ ಇಲ್ಲಿ ಬೇಕಿದ್ರೆ ಬೀಡ್ಸ್ಗಳನ್ನು ಚೇಂಜ್ ಮಾಡ್ಕೋಬೋದು, ಆದರೆ ಚಿಕ್ಕ ಬೀಡ್ಸ್ ಇರಲಿ. 3 ಬೀಡ್ ಹಾಕಿದ ಮೇಲೆ ಈ ಬೀಡ್ ಪಕ್ಕ ಇರುವಂತಹ ಈ ಚಿಕ್ಕ ಬೀಡ್ ಒಳಗಡೆ ಮತ್ತು ಈ ಬೀಡ್ ಪಕ್ಕ ಇರುವಂತಹ ಈ ಚಿಕ್ಕ ಬೀಡು, ಈ ಮಿಡಲ್ನಲ್ಲಿರೋದನ್ನು ಬಿಟ್ಟು ಈ 2 ಬೀಡ್ ಒಳಗಡೆ ನೀಡಲನ್ನು ಹಾಕಬೇಕು. ನೋಡಿ ಈ ಥರ ಎಳ್ಕೊಳ್ಬೇಕು. ಈ ಥರ ಕಾಣಿಸುತ್ತೆ. ಮತ್ತೆ ಇವಾಗ 3 ಬೀಡ್ಗಳನ್ನು ಪೋಣಿಸ್ಕೋಬೇಕು. 3 ಬೀಡ್ಗಳನ್ನು ಪೋಣಿಸ್ಕೊಂಡು ನೆಕ್ಸ್ಟ್ ಇವಾಗ ಈ ಚಿಕ್ಕ ಬೀಡು ಮತ್ತು ವೈಟ್ ಬೀಡ್ ಪಕ್ಕ ಇರುವಂಥ ಈ ಚಿಕ್ಕ ಬೀಡು ಇದರಿಂದ ಮತ್ತೆ ಈ ಥರ ತಗೊಳ್ಳಿ. ಈ 3 ಬೀಡ್ ಇದೆಯಲ್ಲ, ಇದು ಬಿಗ್ ಬೀಡ್ ಕೆಳಗಡೆ ಬರುತ್ತೆ ಈ ಥರ. ಮತ್ತೆ 3 ಬೀಡ್ಗಳನ್ನು ಪೋಣಿಸ್ಕೋತೀನಿ. 3 ಬೀಡ್ಗಳನ್ನು ಹಾಕಿದ ಮೇಲೆ ನೆಕ್ಸ್ಟು ಈ ವೈಟ್ ಬೀಡ್ ಪಕ್ಕ ಇರುವಂತಹ ಈ ಬೀಡು, ನೆಕ್ಸ್ಟ್ ಈ ಬೀಡು ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಮತ್ತೆ ಈ ಥರ ಎಳ್ಕೋಬೇಕು. ಈ ಶೇಪಲ್ಲಿ ಕಾಣಿಸುತ್ತೆ. ಇದು ಕಂಪ್ಲೀಟ್ ಆದಮೇಲೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ನೀವು ವರ್ಕ್ ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ, ಅಷ್ಟು ಗ್ರ್ಯಾಂಡಾಗಿ ನಿಮಗೆ ಬ್ಲೌಸ್ ಕಾಣಿಸುತ್ತೆ. ಇದನ್ನು ನೀವು ಸ್ಲೀವ್ಸ್ಗೂ ಕೂಡ ಟ್ರೈ ಮಾಡ್ಬೋದು. ಆಲ್ರೆಡಿ ನಾನು ಸ್ಲೀವ್ಸ್ಗೆ ಮಾಡಿ ತೋರಿಸಿದ್ದೀನಿ ಇದೇ ಡಿಸೈನನ್ನು. ಈಗ ನೆಕ್ಸ್ಟ್ ಈ ಬೀಡ್ ಪಕ್ಕ ಚಿಕ್ಕ ಬೀಡು, ಈ ಬೀಡ್ ಪಕ್ಕ ಚಿಕ್ಕ ಬೀಡು. ಅರ್ಥ ಆಯಿತು ಅನ್ಕೋತೀನಿ. ಮತ್ತೆ 3 ಬೀಡ್ಗಳನ್ನು ಪೋಣಿಸ್ಕೋಬೇಕು. ಇದೇ ಥರ ಪೂರ್ತಿ ಬ್ಲೌಸು ಕಂಪ್ಲೀಟ್ ಆಗೋವರೆಗೂ ನೀವು ಮಾಡ್ಕೊಳ್ಳಿ. ಇದನ್ನು ನೋಡ್ಕೊಂಡ್ಬಿಡಿ. ನೋಡಿ ಈ ಶೇಪಲ್ಲಿ ಕಾಣಿಸುತ್ತೆ. ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಲಾಸ್ಟ್ವರೆಗೂ. ಲಾಸ್ಟಲ್ಲೂ ಕೂಡ 3 ಬೀಡ್ಗಳನ್ನು ಹಾಕಿದ ಮೇಲೆ ಈ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿತೀನಿ. ಈ ಥರ ಬರುತ್ತೆ. ಇವಾಗ ಇಲ್ಲಿಂದ ಈ ಥರ ಚುಚ್ಕೋಬೇಕು. ಬ್ಯಾಕ್ ಸೈಡಲ್ಲಿ ಬ್ಯಾಕಿಂದ ಲಾಕನ್ನು ಮಾಡ್ಕೋಬೇಕು. ಬಿಚ್ಕೊಳ್ದೆ ಇರೋ ಥರ ನೀವು ಯಾವ ಥರ ಮಾಡ್ತೀರೋ ಆ ಥರ ಲಾಕನ್ನು ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆಯಲ್ಲಿ ಪೂರ್ತಿ ಬ್ಯಾಕ್ ನೆಕ್ ಕಂಪ್ಲೀಟ್ ಆಗುತ್ತೆ. ಬೀಡ್ಸ್ ಮಾತ್ರ ಕಲರ್ ಹೋಗದೆ ಇರೋ ಬೀಡ್ಸ್ಗಳನ್ನು ಯೂಸ್ ಮಾಡಿ. ಈಗ ಈ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಬರೀ ನೀವು ಬೀಡ್ಸ್ಗಳನ್ನು ಯೂಸ್ ಮಾಡಿದರೆ ಸಾಕು. ತುಂಬಾ ಗ್ರ್ಯಾಂಡಾಗಿ ಬ್ಯಾಕ್ ನೆಕ್ ರೆಡಿ ಆಗುತ್ತೆ. ಇದು ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೈನಲ್ ಲುಕ್ ತೋರಿಸ್ತೀನಿ ಈಗ. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ.
ಇದನ್ನು ನೀವು ಸ್ಲೀವ್ಸ್ಗೂ ಕೂಡ ಟ್ರೈ ಮಾಡ್ಬೋದು. ಬೇಕಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ಸ್ಗೆ ಹಾಕಿ ತೋರಿಸ್ತೀನಿ ಯಾವ ಥರ ಮಾಡಬೇಕಂತ. ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.